ಭೀಕರ ರಸ್ತೆ ಅಪಘಾತ, ಒಂದೇ ಕುಟುಂಬದ 3 ದಾರುಣ ಸಾವು. ಚಾಮರಾಜನಗರದಲ್ಲಿ 5 ಹುಲಿಗಳ ಸೆರೆ ಕಾರ್ಯಾಚರಣೆ ಹೇಗಿದೆ? ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಸಂಬಂಧ 8 ಆರೋಪಿಗಳ ಬಂಧನ. ಇದೆಲ್ಲದರ ಸಂಪೂರ್ಣ ಮಾಹಿತಿ ಕರ್ನಾಟಕ ಟಾಪ್ 20. ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 3 ದಾರುಣವಾಗಿ ಮೃತಪಟ್ಟಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ದೇವಿನಗರ ಕ್ಯಾಂಪ್ ಬಳಿಯ ಬಳ್ಳಾರಿ ಸಿರಗುಪ್ಪ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ. ನಿಟ್ಟೂರು ಗ್ರಾಮದ ಪ್ರಸಾದ್ ರಾವ್, ಸಂಧ್ಯಾ ಹಾಗೂ ವಿಜಯ್ ಮೃತ ದುರ್ದೈವಿಗಳಾಗಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರನ್ನ ಚಿಕಿತ್ಸೆಗಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿಟ್ಟೂರು ಗ್ರಾಮದ ಪ್ರಸಾದ್ ರಾವ್ ಕುಟುಂಬದ 5 ಜನರು ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿ ವಾಪಸ್ಸಾಗುವ ವೇಳೆ ದುರ್ಘಟನೆ ನಡೆದಿದೆ. ಚಾಲಕನ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಎನ್ನಲಾಗಿದೆ. ಬೆಳಗಿನ ಜಾವ ಚಾಲಕ ನಿದ್ದೆ ಮಂಪರಿನಲ್ಲಿದ್ದ ಕಾರಣ ರಸ್ತೆ ಪಕ್ಕದ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಡಿಕ್ಕಿಯ ತೀವ್ರತೆಗೆ ಕಾರಿನಲ್ಲಿದ್ದ 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರ ತಾಲೂಕಿನ ನಂಜೇದೇವನೂರು ಬಳಿ ಕಳೆದ 4 ದಿನಗಳ ಹಿಂದೆ 5 ಹುಲಿಗಳು ಪ್ರತ್ಯಕ್ಷವಾಗಿ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿವೆ. ಅರಣ್ಯ ಸಿಬ್ಬಂದಿ ಹುಲಿಗಳ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದು, ಹುಲಿಗಳು ನೇರವಾಗಿ ಯಾರ ಕಣಿಗೂ ಬೀಳ್ತಾ ಇಲ್ಲ. ನಂಜೇದೇವನಪುರ ಉಡಿಗಾಲದ ನಡುವೆ ಇರುವ ಕಾಲುದಾರಿಯ ಸಮೀಪ ಪೊದೆಯೊಂದರಲ್ಲಿ 5 ಹುಲಿಗಳು ಇರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದಲ್ಲದೆ ಆನೆ ಮಡುವಿನ ಕೆರೆಯ ರಸ್ತೆಯಲ್ಲಿ ಹುಲಿ ಹೆಜ್ಜೆಯ ಗುರುತುಗಳು ಕಂಡುಬಂದಿವೆ. ತೋಟವೊಂದರ ಸಿಸಿ ಕ್ಯಾಮೆರಾದಲ್ಲೂ ಹುಲಿ ಸಂಚಾರದ ದೃಶ್ಯ ಸೆರೆಯಾಗಿದ್ದು, ಗ್ರಾಮಸ್ಥರಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ. ರೈತರು ತಮ್ಮ ಜಮೀನುಗಳಿಗೆ ತೆರಳದಂತೆ ಈ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಇನಾಮ ವೀರಾಪುರ ಗ್ರಾಮದಲ್ಲಿ ಮೊನ್ನೆಯಷ್ಟೇ ನಡೆದ ಮಾನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ 8 ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಸ್ಪಿ ಗುಂಜನ್ ಆರ್ಯ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ನಿನ್ನೆ ರಾತ್ರಿ ಮುದುಕಪ್ಪ ಮತ್ತು ಅನಿಲ್ ಗೌಡ ಪಾಟೀಲ್ ಎಂಬುವರನ್ನ ಬಂಧಿಸಲಾಗಿದೆ. ಇವರಿಬ್ಬರು ಕೊಲೆಯಾದ ಮಾನ್ಯ ತಂದೆಯ ಸಂಬಂಧಿಕರು. ಸದ್ಯ ಈ ಪ್ರಕರಣದ ತನಿಖೆ ಮುಂದುವರೆದಿದೆ. ಮಾನ್ಯ ಪತಿ ಒಟ್ಟು 14 ಜನರ ಮೇಲೆ ದೂರನ್ನ ನೀಡಿದ್ದಾರೆ. ಅವರು ಕೊಟ್ಟ ದೂರಿನಲ್ಲಿ 5 ಮಹಿಳೆಯರು ಕೂಡ ಇದ್ದಾರೆ, ಒಬ್ಬರು ಮೈನರ್ ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಟೋಟಲ್ ಈಗ ನಮಗೆ 8 ಜನ ಆರೋಪಿ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ನೈಟ್ ಲೇಟ್ ನೈಟ್ ನಾವು ಇನ್ನೂ 2 ಜನಗೆ, ಅದರಲ್ಲಿ ಮುದುಕಪ್ಪ ಅವರು ಮೇನ್ ಅಕ್ಯೂಸ್ಡ್ ಇದ್ದಾರೆ. ಘಟನೆಯ ಸ್ಥಳದಲ್ಲಿ ಪ್ರೆಸೆಂಟ್ ಇದ್ದರು. ಜೊತೆಗೆ ಅನಿಲ್ ಗೌಡ ಪಾಟೀಲ್ ಅವರನ್ನು ನಾವೇ ವಶಕ್ಕೆ ಪಡೆದಿದ್ದೀವಿ. ಇದು ಈಗ ಟೋಟಲ್ ನಮಗೆ 8 ಜನ ಅರೆಸ್ಟ್ ಆಗಿದ್ದಾರೆ. ಇದೆಲ್ಲ ಸಂಬಂಧಿಕರು, ಹುಡುಗಿ ತಂದೆದು ಸಂಬಂಧಿಕರು ಎಲ್ಲರೂ. ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಹಬ್ಬ ಬಂತಂದ್ರೆ ಸಾಕು, ಬ್ರಿಗೇಡ್ ರೋಡ್ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ಳುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬ್ರಿಗೇಡ್ ರೋಡ್ನಲ್ಲಿ 2026 ವೆಲ್ಕಮ್ ಮಾಡಲು ವಿಶೇಷ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬ್ರಿಗೇಡ್ ರಸ್ತೆಗೆ ಬ್ರಿಗೇಡ್ ರೋಡ್ ಶಾಪ್ ಅಸೋಸಿಯೇಷನ್ನಿಂದ ಲೈಟಿಂಗ್ ಅಳವಡಿಸಲಾಗಿದೆ. ಎಂಜಿ ರಸ್ತೆ ಎಂಟ್ರಿಯಿಂದ ಬ್ರಿಗೇಡ್ ರೋಡ್ ಕೊನೆಯವರೆಗೂ ಸುಮಾರು 400 ಮೀಟರ್ ಹೈಫೈ ಲೈಟಿಂಗ್ಸ್ ಅಳವಡಿಸಲಾಗಿದೆ. ಈ ಅದ್ಧೂರಿ ಲೈಟಿಂಗ್ಗಳಿಂದ ಕಂಗೊಳಿಸ್ತಾ ಇರೋ ಬ್ರಿಗೇಡ್ ರೋಡ್ ನೋಡೋದೇ ಚಂದ. ರಾತ್ರಿ ವೇಳೆ ಕಣ್ಣುಗಳಿಗಂತೂ ಹಬ್ಬವಾಗಿರುತ್ತೆ. ಹೀಗಾಗಿ ಈ ಮೂವಿಂಗ್ ಲೈಟಿಂಗ್ಸ್ ಗಳನ್ನ ನೋಡೋದಕ್ಕೆ ಜನದಟ್ಟಣೆ ಹೆಚ್ಚಾಗಿದ್ದು, ಸೆಲ್ಫಿಗೆ ಮುಗಿ ಬೀಳ್ತಿದ್ದಾರೆ. ಹೊಸ ವರ್ಷಕ್ಕೆ ನಾವು ಮಾತ್ರ ಬರೋದಕ್ಕೆ ಆಗೋದಿಲ್ಲ, ಹೀಗಾಗಿ ಫ್ಯಾಮಿಲಿ ಸಮೇತವಾಗಿ ಬಂದು ಎಂಜಾಯ್ ಮಾಡ್ತಿದ್ದೀವಿ ಅಂತ ಸಿಲಿಕಾನ್ ಸಿಟಿ ಮಂದಿ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಹೊಸ ವರ್ಷದ ಆಚರಣೆಯಲ್ಲಿ ಭದ್ರತೆ ಹೆಚ್ಚಿಸಲು ಖಾಕಿ ಅಲರ್ಟ್ ಆಗಿದೆ. ಖುದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹಾಟ್ಸ್ಪಾಟ್ಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗಾಗಲೇ ಹೋಟೆಲ್, ಪಬ್, ರೆಸ್ಟೋರೆಂಟ್ಗಳಲ್ಲಿ ಬುಕಿಂಗ್ ಫುಲ್ ಆಗಿವೆ. ಭದ್ರತೆ ವಿಚಾರಕ್ಕೆ ಪಬ್ ಹಾಗೂ ಹೋಟೆಲ್ ಅಸೋಸಿಯೇಷನ್ ಜೊತೆಯೂ ಪೊಲೀಸರು ಮಾತುಕತೆ ನಡೆಸಿದ್ದಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕುವ ಮೂಲಕ ಮಹಿಳೆಯರಿಗಾಗುವ ತೊಂದರೆ ಹಾಗೂ ಯುವಕರ ಜೀವ ಉಳಿಸಬೇಕು ಅಂತ ಆಗ್ರಹಿಸಿ ಗದಗ ಜಿಲ್ಲೆ ರೋಣ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಗಿದೆ. ತಾಲೂಕಿನ ಮಾಡಲಗೇರಿ ಗ್ರಾಮದ ಮಹಿಳೆಯರು, ಹಿರಿಯರು ಒಟ್ಟಾಗಿ ಮದ್ಯ ಮಾರಾಟ ತಡೆಗಟ್ಟುವಂತೆ ಒತ್ತಾಯಿಸಿದ್ದಾರೆ. ಮಾಡಲಗೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಇದರಿಂದಾಗಿ ಯುವಕರು ಮದ್ಯ ವ್ಯಸನಿಗಳಾಗುತ್ತಿದ್ದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿರುವ ಹಣ, ಮಹಿಳೆಯರ ಆಭರಣಗಳು ಹಾಗೂ ಅನೇಕ ಗೃಹೋಪಯೋಗಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲದಂತಾಗಿದೆ. ಮದ್ಯ ವ್ಯಸನ ಮಾಡಿ ಚಿಕ್ಕ ವಯಸ್ಸಿನಲ್ಲೇ ಅನೇಕರು ಸಾವನ್ನಪ್ಪುತ್ತಿದ್ದಾರೆ. ಅನೇಕ ಸಂಸಾರಗಳು ಬೀದಿಗೆ ಬಿದ್ದಿವೆ. ಹಾಗಾಗಿ ಕೂಡಲೇ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಬೇಕು ಅಂತ ಆಗ್ರಹಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗಿದ್ದು, ಆಪ್ ಅಪ್ಡೇಟ್ ಮಾಡಿ ಅಂತ ಲಿಂಕ್ ಕಳುಹಿಸಿ ಆನ್ಲೈನ್ ಫ್ರಾಡ್ ಮಾಡಲಾಗಿದೆ. ಎಸ್ಬಿಐ ಬ್ಯಾಂಕ್ನ ಯೂನೋ ಆಪ್ ಅಪ್ಡೇಟ್ ಮಾಡಲು ಹೋಗಿ ಕನಕಪುರ ತಾಲೂಕಿನ ಕಂಚನಹಳ್ಳಿ ಗ್ರಾಮದಲ್ಲಿ ಕಾರ್ಪೆಂಟರ್ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡ ಘಟನೆ ನಡೆದಿದೆ. ಕಾರ್ಪೆಂಟರ್ ಕೆಲಸ ಮಾಡುವ ಗಂಗಾಧರ್ ಹಣ ಕಳೆದುಕೊಂಡಿದ್ದು, ಗಂಗಾಧರ್ ಮೊಬೈಲ್ಗೆ ಅಪರಿಚಿತ ನಂಬರ್ನಿಂದ ಲಿಂಕ್ ಒಂದು ಬಂದಿದ್ದು, ಎಸ್ಬಿಐ ಬ್ಯಾಂಕ್ನ ಯೂನೋ ಆಪ್ ಅಪ್ಡೇಟ್ ಮಾಡಿ ಅಂತ ಸಂದೇಶ ಬಂದಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ನಲ್ಲಿದ್ದ 2 ಲಕ್ಷ ಹಣ ಕಡಿತಗೊಂಡಿದೆ. ಮೊದಲು 1 ಲಕ್ಷ ಹಣ ಕಟ್ ಆಗಿದ್ದು, ಬಳಿಕ 2 ಬಾರಿ 50,000 ಖೋತಾಗೊಂಡಿದೆ. ಈ ಸಂಬಂಧ ರಾಮನಗರ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸರ್ ನೆನ್ನೆ ಒಂದು ಮಧ್ಯಾಹ್ನ ಒಂದು ಕಾಲ್ ಬಂತು. ಆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಕಾಲ್ ಫಾರ್ವರ್ಡ್ ಆಗಿದೆ. ಕಾಲ್ ಫಾರ್ವರ್ಡ್ ಆದ ತಕ್ಷಣ ಅದು ನಾನು ಏನು ಮಾತಾಡೇ ಇಲ್ಲ, ಅದು ಕಾಲ್ ಫಾರ್ವರ್ಡ್ ಆಗಿದೆ. ನೆಕ್ಸ್ಟ್ ಒಂದು 12:30 ಅಮೌಂಟ್ ಕಟ್ ಆಗಿದೆ, ಮೆಸೇಜ್ ಬಂದಿದೆ. ಅದು ಒಂದು 2 ಗಂಟೆ ಅಷ್ಟರಲ್ಲಿ ನಾನು ನೋಡ್ಬಿಟ್ಟು ಬ್ರಾಂಚ್ ಹತ್ರ ಹೋಗಿದೆ. ಈ ಥರ ಬ್ಲಾಕ್ ಮಾಡೋಕ್ಕೆ ಹೇಳಿದ್ರು, ಬ್ಲಾಕ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ 1.5 ಲಕ್ಷ ಅಮೌಂಟ್ ಹೋಗಿದೆ. ಈಗ ನಿನ್ನೆಯಿಂದ ಆ ಥರ ಆಗಿದೆ, ಅದು ಅಮೌಂಟ್ ಕಟ್ ಆಗಿದೆ. ಯಾವುದೇ ಬಂದ್ರೂ ಈ ಥರ ಲಿಂಕ್ ಮಾಡಿ ಈ ಥರ ಯಾವುದು ಇದು ಮಾಡಬೇಡಿ, ಅಪ್ಡೇಟ್ ಮಾಡಬೇಡಿ, ಬ್ಯಾಂಕ್ ಅವ್ರ ಹತ್ರನೇ ಹೋಗಿ ಕೇಳ್ಕೊಳ್ಳಿ. ಈ ಥರ ತುಂಬ ನನಗೆ ಈ ಥರ ಅನ್ಯಾಯ ಆಗಿದೆ ಇದರಲ್ಲಿ. ರಾಜ್ಯ ಸರ್ಕಾರದಿಂದ ದ್ವೇಷ ಭಾಷಣ ಕಾಯ್ದೆ ಬಿಲ್ ಪಾಸ್ ಖಂಡಿಸಿ ಬೀದರ್ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದರು. ತಹಶೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರ ಸಲ್ಲಿಸಿ ದ್ವೇಷ ಭಾಷಣ ಕಾಯ್ದೆ ವಾಕ್ ಸ್ವಾತಂತ್ರ್ಯವನ್ನ ಹರಣ ಮಾಡುವ ಕಾಯ್ದೆ ಆಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ದ್ವೇಷ ಭಾಷಣ ಕಾಯ್ದೆಯನ್ನ ರಾಜ್ಯಪಾಲರು ಅಂಗೀಕರಿಸಬಾರದು. ರಾಜ್ಯ ಸರ್ಕಾರದ ಈ ಬಿಲ್ ಜಾರಿಗೆ ತಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ತನ್ನ 2 ಹೆಣ್ಣು ಮಕ್ಕಳನ್ನ ತಂದೆಯೇ ಎಚ್ಎಲ್ಸಿ ಕಾಲುವೆಗೆ ತಳ್ಳಿ ಕೊಲೆ ಮಾಡಿರುವ ಘಟನೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಬೊಮ್ಮನಾಳ ಬಳಿಯ ನೆಮಕಲ್ಲು ಗ್ರಾಮದ ಬಳಿ ನಡೆದಿದೆ. ಕಲ್ಲಪ್ಪ ಎನ್ನುವ ಪಾಪಿ ತಂದೆಯೇ ಕೃತ್ಯ ಎಸಗಿರುವಾತ. 11 ವರ್ಷದ ಸಿಂಧು ಮತ್ತು 12 ವರ್ಷದ ಅನಸೂಯ ಕಾಲುವೆಗೆ ತಳ್ಳಲ್ಪಟ್ಟ ಬಾಲಕಿಯರು. ಸಿಂಧು 5 ಹಾಗೂ ಅನಸೂಯ 6ನೇ ತರಗತಿ ಓದ್ತಾ ಇದ್ರು. ಆರೋಪಿ ಕಲ್ಲಪ್ಪ ಹಾಗೂ ಪತ್ನಿ ನಡುವೆ ಕೌಟುಂಬಿಕ ಕಲಹವೇ ಘಟನೆಗೆ ಕಾರಣ ಅಂತಿದ್ದಾರೆ. ಸದ್ಯ ಅನಸೂಯ ಮೃತದೇಹ ಪತ್ತೆಯಾಗಿದ್ದು ಮತ್ತೊಬ್ಬ ಬಾಲಕಿಗಾಗಿ ಹುಡುಕಾಟ ನಡೀತಾ ಇದೆ. ಬೊಮ್ಮನಾಳ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೊಮ್ಮನಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.